ಕ್ರಿಯೇಟ್ ಮಾಡಿದ್ರು, ಒಳ್ಳೆ ನಿದರ್ಶನ ಕ್ರಿಯೇಟ್ ಮಾಡಿದ್ರು ಅನ್ನೋ ರೀತಿ ನಿಮ್ಮ ನಡವಳಿಕೆ ಗಮನಿಸ್ತಾರೆ. ಇಡೀ ರಾಜ್ಯದ ಜನ ನರಸೀಪುರದ ಪೊಲೀಸ್ ಹೆಂಗೆ ಅಂತ ಗಮನಿಸ್ತಾರೆ. ಅದಕ್ಕೆ ತಕ್ಕನಾಗಿ ನಡ್ಕೊಳ್ಳಿ. ಇದು ಈಗೇನು ಗೊತ್ತಾ, ಶಾಂತಿಯುತವಾಗಿ ಒಂದು ಸಮಾಧಿ ಹತ್ರ ನಾವು ಕೂತಿದ್ದೀವಿ. ಮಾದೇವಪ್ಪನವರು ನೀವು ಮಾತುಕತೆಗೆ ಬನ್ನಿ ಅಂತ ಕರೆದಿದ್ದಾರೆ, ಬಂದಿದ್ದೀವಿ. ಯಾಯ್ತು, ಇವಾಗ ಅವ್ರೇನೋ ಕಾರ್ಯಕ್ರಮದಲ್ಲಿ ಇದಾರಲ್ವಾ, ಸಂಜೆ ಫಿಕ್ಸ್ ಮಾಡಿ ಬರ್ತೀವಿ ನಾವು ಸಾಯಂಕಾಲಕ್ಕೆ. ನಮ್ಗೇನು ಅರ್ಜೆಂಟ್ ಏನಿಲ್ಲ, ಈಗಲೇ ಬನ್ನಿ ಅಂತ ನಾವೇನು ಬಲವಂತ ಮಾಡ್ತಾ ಇಲ್ಲ. ಮಾತುಕತೆಗೆ ಕರೆಯುವಾಗಿರುವಂತಹ ಬದ್ಧತೆ ಮಾತಾಡೋದಕ್ಕೂ ಕೂಡ ಇರಬೇಕು. ಮಾತುಕತೆ ಕರೆಯೋದಾದ್ರೆ ತನ್ನ ಮಾತನ್ನು ಕೇಳುವಂತವ್ರು ಬರಲಿ, ಪರವಾಗಿಲ್ಲ ಅನ್ನೋದಲ್ಲ. ನಾವು ಹೋರಾಟಗಾರ ಇದ್ದೀವಿ, ನಾವು ಕರಿತಾ ಇದೀವಿ ಮಾತುಕತೆಗೆ. ಅವ್ರು ಕರೆದಿದ್ದ ಜಾಗಕ್ಕೆ ಬರ್ತೀವಿ. ಅದನ್ನ ಬಿಟ್ಬಿಟ್ಟು ನೀವು ಖಾಲಿ ಮಾಡಿ ಇಲ್ಲಿಂದ ಅರೆಸ್ಟ್ ಮಾಡ್ತೀವಿ ಅಂತ ನಿಮ್ ಡ್ಯೂಟಿ ನೀವು ಮಾಡಿ. ನಾವೇನು ಅಡ್ಡಿ ಮಾಡ್ತಾ ಇಲ್ಲಲ್ಲ. ಈಗ ನಮ್ಮ ತಂಡ ನೀವು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದೀರಾ, ಏನಾದ್ರು ಅಡ್ಡಿ ಮಾಡಿದ್ರು ನಾವು ಯಾರಾದ್ರು? ನಿಮ್ ಡ್ಯೂಟಿ ನೀವು ಮಾಡಿ. ನಮಗೂ ನಿಮ್ಗೂ ಜಟಾಪಟಿ ಇಲ್ಲ, ನಮಗೂ ಸರ್ಕಾರಕ್ಕೆ. ಪರ್ಮಿಷನ್ ಗಿರ್ಮಿಷನ್ ಕೇಳ. ಅಸಹಕಾರ ಚಳವಳಿದ ಮುಂಚೆನೆ ಹೇಳಿದೀವಿ, ಇದೊಂದು ಅನಾಗರಿಕ ಸರ್ಕಾರ ಅಂತ ಹೇಳಿದೀವಿ. ಅನಾಗರಿಕವಾದ ಶಾಂತಿಯುತವಾಗಿ ನಮ್ಮ ಜಾಗದಲ್ಲಿ ಕೂರಕ್ಕೆ ನಮ್ಗೆ ಪರ್ಮಿಷನ್ ಇಲ್ಲ ಅಂತಂದ್ರೆ ಏನು ಸರ್ವಾಧಿಕಾರನ ಇದು? ಅವ್ರ ಪಾಳೆ ಪಟ್ಟ ಇದು? ನಾವಾಗ ಅವ್ರ ಮನೆ ಒಳಗಡೆ ಕೂತಿದಾಗ ಕೇಳಿ, ಅದು ಮಾಡ್ತೀವಿ. ನೆಕ್ಸ್ಟ್ ಮಾಡ್ತೀವಿ, ಅದು ಮಾಡ್ತೀವಿ. ನಿಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಕಡೆಯಿಂದ ಸಪೋರ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ಇಲ್ಲಿವರೆಗೂ ಈಗ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಭೇಟಿ ಮಾಡಬೇಕು, ಇದು ಪ್ರತಿಭಟನೆ ನಡೀತದೆ ಅಂದಾಗ ಪ್ರತಿಭಟನೆ ನಿಲ್ಲಿಸಿ ಮುಖ್ಯಮಂತ್ರಿ ಕರ್ಕೊಂಡು ಭೇಟಿ ಮಾಡ್ತಾರೆ ಪೊಲೀಸ್ನವರು. ಎಸ್ ಸಿ ಮಾದೇವಪ್ಪನ ಭೇಟಿ ಮಾಡಿಸ್ಬೇಕು ಅಂತ ನಿಮ್ಗೆ ನಾವು 2 ದಿವಸ ಕೆಳಗಡೆ ಹೇಳಿದೀವಿ. ಅಲ್ಲ, ನಾವ್ ಹೇಳಿದ ಮಾತು ಕೇಳಲ್ಲ ಅಂತಂದ್ರೆ ಸಾರ್ವಜನಿಕರ ಮಾತು ಕೇಳಿದ್ರೆ ಯಾರ ಮಾತು ಸರ್ ಕೇಳೋದು? ಸ್ನೇಹಿತರೆ, ಎಚ್ ಸಿ ಮಾದೇವಪ್ಪನವರು ಮಾತುಕತೆಗೆ ಬನ್ನಿ, ಹೋರಾಟ ಬೇಡ, ರಾಜಕಾರಣ ಬೇಡ, ಪ್ರಜಾಪ್ರಭುತ್ವ ನೆಲೆಗಟ್ಟಲ್ಲಿ ನಾವು ಮಾತಾಡೋಣ ಅಂತ ಕರೆದಿದ್ರು. ನಾವು ಒಬ್ಬ ಸಚಿವ ಕರೆದಿದ್ರಲ್ಲ ಅಂತ ಗೌರವ ಕೊಟ್ಟಿದ್ದೀವಿ. ನಿನ್ನೆ ಇಡೀ ದಿವಸ ಪ್ರತಿಭಟನೆ ಮಾಡಿಲ್ಲ. ಪೊಲೀಸ್ನವ್ರಿಗೆ ನಾವು ಮಾತು ಕೊಟ್ಟಿದ್ದ ಕಾರಣಕ್ಕೆ ಇಡೀ ದಿವಸ ಪ್ರತಿಭಟನೆ ಮಾಡಲಿಲ್ಲ. ನಿನ್ನೆ ಆರಾಮಾಗಿ ಊಟ ಗಿಟ ಮಾಡ್ಕೊಂಡು ರೆಸ್ಟ್ ತಗೊಂಡು ಆರಾಮಾಗಿ ಮಲಗಿದ್ದೀವಿ. ಇವತ್ತು ಬೆಳಿಗ್ಗೆ ಬಂದಿದ್ದೀವಿ, ಮಾದೇವಪ್ಪನ ಜೊತೆ ಮಾತುಕತೆ ಸಾಧ್ಯನಾ ಅಂತ ಕೇಳ್ತಾ ಇದ್ದೀವಿ. ಇಲ್ಲಿ ಬಂತೆ ಮಾತುಕತೆಗೆ ಕರೆದಿದ್ದ ಸಚಿವ ಮಾದೇವಪ್ಪ, ನಾವು ರೆಡಿಯಾಗಿ ಬಂದಿದ್ದೀವಿ. ಈಗ ಮಾತುಕತೆಗೆ ಅವಕಾಶ ಇಲ್ಲ ಅಂತಂದ್ರೆ ಪ್ರತಿಭಟನೆ ಕೂಡ ಮಾಡಬಾರ್ದಂತೆ, ಮಾತುಕತೆಗೂ ಇಲ್ವಂತೆ. ಏನ್ ಭಜನೆ ಮಾಡೋಣ ನಾವು ಇಲ್ಲಿ ಕೂತ್ಕೊಂಡು? ನಾವುಂದ ನಮಗೆ ಪ್ರತಿಭಟನೆ ಮಾಡಕ್ ಬಿಟ್ಬಿಡಿ, ನಮ್ಮ ಪಾಡ ನಾವು ಶಾಂತಿಯುತವಾದ ಪ್ರತಿಭಟನೆ, ಕೈಯಲ್ಲಿ ಪರ್ಕೆ ಇಟ್ಕೊಂಡು ರಸ್ತೆ ಗುಡಿಸ್ಕೊಂಡು ಹೋಗ್ತೀವೋ, ಎಲ್ಲ ಭಿಕ್ಷೆ ಬೇಡ್ಕೊತೀವೋ ನಾವು ಮಾಡ್ತೀವಿ. ಯಾರಿಗೂ ತೊಂದರೆ ಮಾಡದೆ, ಸಾರ್ವಜನಿಕರಿಗೆ ತೊಂದರೆ ಮಾಡದೆ ನಾವು ಪ್ರತಿಭಟನೆ ಮುಂದುವರಿಸ್ತೀವಿ. ಇಲ್ಲ ಅಂತಂದ್ರೆ ಮಾತುಕತೆಗೆ ಟೈಮ್ ಫಿಕ್ಸ್ ಮಾಡಿ ಕರ್ಕೊಂಡೋಗಿ ಬರ್ತೀವಿ, ಎಲ್ಲೂ ಬೇಕಾದ್ರೆ ಕರ್ಕೊಂಡೋಗಿ. ಇಲ್ಲಿ ಕೂತಿದ್ದೀವಿ, ಇಲ್ಲೂ ಕೂತ್ಕೊಳ್ಳಕ್ ಆಗಲ್ಲ ಅಂತ ಪೊಲೀಸರು ತಲೆಗೆ ಬಂದಿದ್ದಾರೆ. ಇದ್ರ ಪರಿಣಾಮ ಕೆಟ್ಟದಾಗತ್ತೆ. ನಾವು ಮುಂಚೆನೆ ಹೇಳಿದೀವಿ, ಎಂತದ್ದೇ ತ್ಯಾಗಕ್ಕೆ ನಾವು ರೆಡಿ ಇದ್ದೀವಿ ಅಂತ. ಅಶಾಂತಿ ಏನಿಲ್ಲ ಸರ್, ನಾವು ಬೇರೆ ಯಾರಿಗೂ ಮಾಡಕ್ ಹೋಗ್ತಾ ಇಲ್ಲ. ನಾವ್ಯಾರು ಬೇರೆ ಹೋಗ್ತಾ ಇಲ್ಲ. ನಾವು ಏನ್ ಸರ್ ಮೈ ಮೇಲೆ ಸಿಮೆಂಟ್ ಸುರ್ಕತ್ತೀವಿ ಅಂತ ಕಾನೂನು ಪ್ರಕಾರ ಅನುಮತಿ ಕೇಳಕ್ಕಾಗತ್ತಾ? ಇಲ್ಲ, ನಾವು ಅದನ್ನೇ ಮಾಡೋದು ಸರ್, ನಾವು ಅದನ್ನೇ ಸರ್ ಮಾಡೋದು. ಇಲ್ಲ, ನಾವು ಮಾಡೋಣ ಅದನ್ನ. ನಿಮ್ಮ ಬಗ್ಗೆ ಗೌರವ ಇದೆ, ನಾನು ನಿಮ್ಮ ಹತ್ರ ಓದಲ್ಲ. ನಿಮ್ಮ ಮೂಲಕ ಸರ್ಕಾರ ಕೇಳ್ತಾ ಇದ್ದೀನಿ ನಾನು ಸರ್, ನಿಮ್ಮ ಮೂಲಕ ಸರ್ಕಾರ ಕೇಳ್ತಾ ಇದ್ದೀನಿ. ನಾವು ಅದನ್ನೇ ನಾವೇನ್ ಹೇಳಿದ್ವಿ ಅದನ್ನೇ ಮಾಡ್ತೀವಿ ಸರ್. ಯಾಕೆ ನಾವ್ ಹೇಳ್ಬೋದು, ನಾನು ಏನ್ ಮಾಡ್ತೀನಿ ನಾನು ಹೇಳ್ತಾ ಇದ್ದೀನಿ, ಸರ್ಕಾರ ಕೇಳ್ತಾ ಇದ್ದೀನಿ. ಸರಿಯಾ? ಸರ್ಕಾರಕ್ಕೆ ಏನಾದ್ರು ಮರ್ಯಾದೆ ಇದ್ರೆ ಮಾತುಕತೆ ಮಾಡಕ್ ರೆಡಿ ಇಲ್ಲ ಅಂತಂದ್ರೆ ಈ ಸರ್ಕಾರ ಅಂತ ರಣ ಹೇಳಿ ಸರ್ಕಾರನಾ? ನಮ್ಮ ಹತ್ರ ಮಾತಾಡೋಕ್ಕೂ ತಾಕತ್ತಿಲ್ವಾ ಅದಕ್ಕೆ? ನಾವ್ ಹೇಳ್ತಾ ಇದೀವಲ್ಲ, ಮಾತುಕತೆ ಫಿಕ್ಸ್ ಮಾಡಿ. ನಾವೇನ್ ಯಾರಿಗಾರು ದಾಳಿ ಮಾಡ್ತೀವಿ, ಯಾರಿಗಾರು ಕೊಲ್ತೀವಿ ಅಂತ ಹೇಳಿದ್ವಾ? ಮಾತುಕತೆನೂ ಆಗೋದಿಲ್ಲ ಅಂದ್ರೆ, ಪ್ರತಿಭಟನೆ ಮಾಡಕ್ಕಾಗಲ್ಲ ಅಂದ್ರೆ, ಹೋರಾಟಗಾರರು ಅನ್ನೋದು ಅಲಂಕಾರಿಕ ಪೇಟೆ ಕಂಡ್ರೆ ಇರಕ್ ರೆಡಿ ಇಲ್ಲ ಅಂತ ಬೇವರ್ಸಿ ಬಾಳ್ಬಾಳಕ್ಕಿಂತ ಸಹಾಯಕ್ ರೆಡಿ ಇದ್ದೀವಿ ಅಂತ ಹೇಳ್ತಾರೆ ಅಷ್ಟೇ. ನೀವಿದ್ದೀರಲ್ಲ, ಮಾತಾಡಿ ಏರ್ ಅಫಿಷಿಯಲ್ಸ್ಗೆ. 3 ದಿವಸ ಟೈಮ್ ಇತ್ತಲ್ವಾ? ಯಾಕೆ ಸಚಿವರು ಮಾತುಕತೆಗೆ ಬರಲ್ಲ? ಯಾಕೆ ಮತ್ತೆ ಅನೌನ್ಸ್ ಮಾಡಿದ್ರು ಮಾತುಕತೆಗೆ ಬನ್ನಿ ಅಂತ ಕರೆದಿದ್ದು ಅವರೇ ತಾನೆ? ಬನ್ನಿ ಮತ್ತೆ, ನಮ್ ಜಾಗಕ್ಕೆ ಬರಬೇಡಿ, ನೀವ್ ಹೇಳಿ ಜಾಗ ನಾವು ಬರ್ತೀವಿ. ಸಮಾಜಕ್ಕೆ ಗೊತ್ತಾಗ್ಲಿ ನೀವು ಮಾಡ್ತಾರೋ ಅನ್ಯಾಯ ಏನು ಅಂತ. ನಮ್ಮ ಸಮುದಾಯದ ನೌಕರರು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಅಳ್ತಾ ಇದ್ದಾರೆ, ಇನ್ನೆಷ್ಟು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ. ನಮ್ ಕಣ್ಣು ಮುಂದೆ ನಮ್ಮ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡು ಸಾಯೋದ್ರ ಬದಲಾಗಿ ನಾವು ಸತ್ತೋಗ್ತೀವಿ ಫಸ್ಟ್. ಏನು ಮಾದೇವಪ್ಪರ ಪಾಳೆಪಟ್ಟ ಇದು? ಇಲ್ಲೇನು ಮಾಡಂಗ ಅವಕಾಶ ಇಲ್ಲ ಅಂತಂದ್ರೆ, ಇಲ್ಲಿ ಓಟ್ ಕೊಟ್ಟರೆ ಮತದಾರ ಪ್ರಭುಗಳು ಡಿಸೈಡ್ ಮಾಡ್ತಾರೆ.
ರಾಗ ಭಾವ ದ್ವೇಷ ಬಿಟ್ಟು ನಾನು ಸಚಿವ ಸ್ಥಾನ ನಿರ್ವಹಿಸ್ತೀನಿ, ಶಾಸಕ ಸ್ಥಾನ ನಿರ್ವಹಿಸ್ತೀನಿ ಅಂತ ಪ್ರಮಾಣ ತಗೋತಾರೆ. ಈ ನಡವಳಿಕೆ ಬೇಕಾ ಸಮಾಜ ಕಲ್ಯಾಣ ಸಚಿವರಾಗಿ? ಇಂಥ ಅಲ್ಲಿ ಇವತ್ತು ಮೈಸೂರಲ್ಲಿ ಮೈತ್ರಿ, ಶಾಂತಿ, ನೆಮ್ಮದಿ, ಭ್ರಾತೃತ್ವ ಇದರ ಆಧಾರದ ಮೇಲೆ ಬುದ್ಧನ ಪೂಜೆ ಮಾಡುವಂತದ್ದು. ಒಂದು ಸಮುದಾಯನ ಇಲ್ಲಿ ಕಣ್ಣಿನ ಕೈ ತೊಳೆಗೆ ಬಿಟ್ಬಿಟ್ಟು ಸಾಯಿಸ್ಬಿಟ್ಟು ದಬ್ಬಾಳಿಕೆ ಮಾಡ್ಕೊಂಡು ಬುದ್ಧನ ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಬುದ್ಧ ಒಪ್ಕೋತಾನ? ಬುದ್ಧ ಇದನ್ನ ಜಗತ್ತಿಗೆ ಹೇಳ್ಕೊಟ್ಟಿದ್ದು. ಆ ಬುದ್ಧನ ಹೆಸರಿಗೆ ಕಳಂಕ ಹಚ್ತಾರೆ ಸಚಿವರು. ಬುದ್ಧನ ಹೆಸರು ಹೇಳಲಿಕ್ಕೆ ನಿಮ್ಗೆ ಅರ್ಹತೆ ಇದೆಯಾ, ಯೋಗ್ಯತೆ ಇದೆಯಾ? ಏನಿದು? ಒಬ್ಬ ಸಚಿವ ಯಾರ ಬೀದಿ ಲೋಗನ್ ಮಾತಾಡಕ್ಕೆ ಬೆಲೆ ಕೊಡ. ಒಬ್ಬ ಸಚಿವ ಮಾತುಕತೆಗೆ ಬಂದ್ರಿಪ್ಪ ಅಂತ ಕರೆದವ್ರೆ, ನಾವು ಬರ್ತಾ ಇದೀವಪ್ಪ ಅಂತ ಹೇಳ್ತಾ ಇದೀವಿ. ಮಾತುಕತೆಗೆ ಬರ್ಬೇಕಾಗಿರೋದು ಅವ್ರಿಗೇನು ಅಂದ್ರೆ ಅವ್ರು ಹೇಳ್ದಂಗೆ ಕೇಳೋರು ಯಾರೋ ಬರ್ಬೇಕು. ಅವ್ರು ಏನು ಹೇಳಿದ್ರೆ ಹ್ಞೂ ಸ್ವಾಮಿ ಬುದ್ಧಿ ಅಣ್ಣ ಅನ್ಕೊಂಡ್ ಬರ್ತಾರಲ್ಲ, ಅವ್ರು ಬೇಕಿತ್ತೇನೋ. ಬಾ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡೋಣ ಅಂತಂದ್ರೆ ಉತ್ತರ ಕೊಡಕ್ ಆಗಲ್ವಲ್ಲ. ಈಗ ಬಾಗ್ಲಾಕೊಂಡ್ಬಿಟ್ಟಾರೆ. ಈ ತರದ ರಣ ಹಿಡಿತಾನೆ ಇದ್ದಿದ್ರೆ ಮಾತುಕತೆಗೆ ಆಹ್ವಾನ ಕೊಡಬಾರ್ದಿತ್ತು ಸಚಿವ. ಮಾತುಕತೆಗೆ ಆಹ್ವಾನ ಕೊಡಬಾರ್ದಿತ್ತು. ಅದನ್ನ ನೀವು ಆಮೇಲೆ ಏನೋ ಮಾತಾಡಿ ಸರ್. ಇಲ್ಲೇ ಮಾತಾಡ್ತಾ ಇದೀವಿ ನಾವು. ವೇದಿಕೆ ಮೇಲೆ ಅಲ್ಲ ನಾನು ನಿಮಗ್ ಮಾತಾಡ್ತಾ ಇಲ್ಲ ಸರ್. ನಾನು ದಯವಿಟ್ಟು ಕೇಳಿಸ್ಕೊಳ್ಳಿ, ನಾನು ನಿಮಗ್ ಮಾತಾಡ್ತಾ ಇಲ್ಲ, ನಾನು ಸರ್ಕಾರಕ್ಕೆ ಮಾತಾಡ್ತಾ ಇದ್ದೀನಿ. ಈಗ ನೋಡಿ, ಇನ್ನೊಂದ್ಸರಿ ಯೋಚನೆ ಮಾಡಿ. ನಾವು ಈಗ ಇಷ್ಟೊತ್ತು ಕೂತಿದ್ರಿ, ನಾವು ಇದೀವಿ ಸರ್. ಇದು ಪ್ರೈವೇಟ್ ಲ್ಯಾಂಡ್ ಸರ್, ನಾವು ಕೂತ್ಕೋಬಹುದು. ನಾವು ಇಲ್ಲೇನು ಮಾಡ್ತಾ ಇಲ್ಲ, ನೀವು ಬಂದಿದ್ಕೆ ಮಾತಾಡ್ತಾ ಇದೀವಿ. ನೀವು ಬರ್ದಾಗ್ರೆ ನಾವು ಮಾತಾಡ್ತಾ ಇಲ್ಲ, ನಮ್ಮ ಪಾಡ ನಾವೇನೋ ಆಟ ಆಡ್ಕೊಂಡು ಕೂತಿದ್ದೀವಿ ಇಲ್ಲಿ. ಪಬ್ಲಿಕ್ ಏನ್ ತೊಂದರೆ ಪಬ್ಲಿಕ್ ಏನ್ ತೊಂದ್ರೆ ಇದೆ? ಇಲ್ಲಿ ಪಬ್ಲಿಕ್ ಇದಾರ ಇಲ್ಲಿ? ಇಲ್ಲ, ಅದು ಇದೊಂದು ಬೇರೆ ಪ್ರೈವೇಟ್ ಲ್ಯಾಂಡ್. ರೀತಿಯಲ್ಲಿ ನೋಡಿ, ಕಾನೂನು ಸುವ್ಯವಸ್ಥೆಗೆ ಬೇರೆ ರೀತಿಯಲ್ಲಿ ಪರಿಣಾಮ ಆಗ್ಬೋದು. ಯಾವ ಕಾನೂನು ಸುವ್ಯವಸ್ಥೆ ಇಲ್ಲ ಸರ್. ಏನಾದ್ರು ಅನಾಹುತ ಆಗಿದ್ರೆ ನಮ್ಗೆ ಆಗುತ್ತೆ ಅಷ್ಟೇ, ನಿಮ್ಗೇನಾಗೋದಿಲ್ಲ. ಇದೇ ಕಾರಣ ಯಾವ ಸಾರ್ವಜನಿಕರಿಗೂ ಆಗಲ್ಲ. ತಪ್ಪಾಗುತ್ತೆ. ಅದು ಯಾಕೆ ತಪ್ಪಾಗುತ್ತೆ ಸರ್? ಕಾನೂನು ರೀತಿಯಲ್ಲಿ ತಪ್ಪಾಗ್ತವೆ ಸರ್. ಈಗ ಮಾತುಕತೆ ಕರೆದುಬಿಟ್ಟು ಬರ್ದೇ ಇರೋದು, ಅಲ್ಲಲ್ಲ, ಮಾತುಕತೆ ಕರೆದುಬಿಟ್ಟು ಬರ್ದೇ ಇರೋದು. ನೀವು ಯಾವ್ದೋ ಅನುಮತಿ ತಗೊಳ್ಳದೆ ಮಾಡ್ತೀರಿ. ನಾಳೆಗೆ ಇದೇ ಎಲ್ಲರೂ ಬರ್ತಾರೆ. ನಾವು ಅನುಮತಿ ತಗೊಳ್ಳಲ್ಲ, ನಾವು ಮಾಡ್ತೀವಿ ಅಂತ ಎಲ್ಲರೂ ಬರ್ತಾರೆ. ಏನಿ ಸರ್, ಯಾರ ಹತ್ರ ಅನುಮತಿ ತಗೋಬೇಕು? ಅದು ಕಾನೂನು. ಯಾರ ಹತ್ರ ಅನುಮತಿ ತಗೋಬೇಕು? ತಹಶೀಲ್ದಾರ್ ಹತ್ರ ತಗೋಬಹುದು. ಏನಂತ ತಗೋಬೇಕು? ನೀವು ಏನ್ ಪ್ರತಿಭಟನೆ ತಹಸೀಲ್ದಾರ್ ಸರ್ಕಾರದ ಪ್ರತಿನಿಧಿ ಅಲ್ವಾ? ಹೌದು, ಸರ್ಕಾರಕ್ಕೆ ಹೇಳಿದೀವಲ್ವಾ? ಅಲ್ಲ, ಹೇಳಿದ್ರಾಗೋದಿಲ್ಲ. ಮುಖ್ಯಮಂತ್ರಿನೇ ಕಾನೂನು ಬದ್ಧವಾಗಿ ನಡ್ಕೊತಾ ಇಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸ್ತಾ ಇಲ್ಲ ಮುಖ್ಯಮಂತ್ರಿ. ಅನುಮತಿ ತಗೋಬೇಕು. ಇನ್ನು ನಾನು ಯಾರು ಅನುಮತಿ ಕೇಳಿ? ನೀವು ಕಾನೂನು ಬದ್ಧವಾಗಿ ನಡ್ಕೊತಾ ಇಲ್ಲ ಮುಖ್ಯಮಂತ್ರಿಗಳೇ. ನೀವು ಅಸಹಾಯಕರಾಗಿದ್ದೀರಿ, ನಮ್ಗೆ ಅನ್ಯಾಯ ಮಾಡ್ತಾ ಇದ್ರಿ, ನಂಬಿಕೆ ದ್ರೋಹಿಗಳಿದ್ದೀರಿ, ನಿಮ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಅವ್ರನ್ನ ಪರ್ಮಿಷನ್ ಕೇಳ್ಬೇಕಾ ನಾನು? ಅಸಹಕಾರ ಚಳವಳಿ ಅಂದ್ರೆ ಏನು? ಏನ್ ಹೇಳಿ? ಅಸಹಕಾರ ಚಳವಳಿ ಅಂದ್ರೆ ಏನಂತ ಹೇಳಿ. ಕೊಡಪ್ಪ. 35 ವರ್ಷಗಳಿಂದ ಹೋರಾಟ ಮಾಡಿ ಸಾಕಾಗಿದೆ. ಇನ್ನೂ ಹೋರಾಟ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಹೇಳಿ? ಮಕ್ಕಳೆಲ್ಲ ಕಸ ಗುಡ್ಸಕ್ ಹೋಗ್ಬೇಕಾ? ಏನ್ ಎತ್ತಕ್ ಹೋಗ್ಬೇಕಾ? ಏನ್ ಮಾಡ್ಬೇಕು ಹೇಳಿ? ಮಕ್ಕಳೆಲ್ಲ ಓದಿ ನಿಂತವ್ರ ಏನ್ ಮಾಡ್ಬೇಕು? ಯಾರು ಕೊಡ್ತಾರ ಉತ್ತರ? ನಮ್ಮ ಮಕ್ಕಳ ಇಷ್ಟುದಲ್ಲ ಅಷ್ಟುದ ಬಳಸಿ IAS ಎಲ್ಲ ಮಾಡಿಸಿ ಅವ್ರಿಗೆ ಒಂದು ವೃತ್ತಿ ಇಲ್ಲ, ಒಂದು ಕಾನೂನು ಬದ್ಧವಾಗಿ ಯಾವ ಕೆಲಸ ಇಲ್ಲ. ಏನ್ ಮಾಡ್ಬೇಕು? ಈ ದುರಾಡಳಿತ ಸರ್ಕಾರದಲ್ಲಿ ನಮ್ಮ ಮಕ್ಕಳಿಗೆ ಇನ್ನೂ ವಿಸ ಇದ್ರೆ ಕೊಟ್ಬಿಟ್ಟು ಎಲ್ಲ ಕುಡಿಸ್ಬಿಡ್ತೀವಿ ನಮ್ಮ ಮಕ್ಕಳಿಗೆಲ್ರಿಗೂ. ಎಚ್.ಸಿ. ಮಾದೇವಪ್ಪನವರೇ, ಪೊಲೀಸ್ ಮೂಲಕ, ಇದು ಪೊಲೀಸರ ಮೇಲಲ್ಲ, ನೀವ್ ಹೇಳ್ದಂಗೆ ಕೇಳಲೇಬೇಕು ಇಲಾಖೆ. ಪೊಲೀಸರ ಮೂಲಕ ಏನ್ ದಬ್ಬಾಳಿಕೆ ಮಾಡಕ್ ಸಾಧ್ಯ ಇದೆ, ಏನ್ ತಡೆಯಕ್ ಸಾಧ್ಯ ಇದೆ ನಿಮ್ ಕೈಲಿ ಆದ್ರೆ ನೀವು ಮಾಡಿ. ಇದು ರಿಸಲ್ಟ್ ನಮ್ಮ ಮುಂದಿನ ದಿವಸ ನೀವು ಅನುಭವಿಸ್ತೀರಾ. ನಾನು ಟಿ ನರಸೀಪುರದ ಎಲ್ಲ ಮತದಾರರಲ್ಲೂ ಕೂಡ ನಾನು ಕೈ ಮುಗಿದು ಕಾಲು ಬಿದ್ದು ಪ್ರಾರ್ಥನೆ ಮಾಡಿದ್ದೀನಿ. ನೀವು ಅವರಿಗೆ ತಿಳುವಳಿಕೆ ಕೊಟ್ಟು ನಮ್ಗೆ ನ್ಯಾಯ ಕೊಡಿಸಿ. ಇಲ್ಲ ಅಂತಂದ್ರೆ ಇಂಥ ಒಬ್ಬ ನಂಬಿಕೆ ದ್ರೋಹಿನ ಮಾಲಿಕರ ಮನೆ ಹಾಳರನ್ನ ದಯವಿಟ್ಟು ನೀವು ಗೆಲ್ಲಿಸಬೇಡಿ ಅಂತ ಕೇಳ್ಕೊಂಡಿದ್ದೀವಿ. ಈ ಕೆಲಸ ಮಾಡ್ತೀವಿ. ದುರಾಂಕಾರ ಯಾವತ್ತೂ ಒಳ್ಳೇದಲ್ಲ. ಸಾಯೋವರೆಗೂ ಯಾವನು ಇಲ್ಲಿ ಸಾಮ್ರಾಜ್ಯ ಕಟ್ಕೊಂಡಿರಲ್ಲ. ಇದು ಮಾದೇವಪ್ಪನಿಗೆ ಅರ್ಥ ಆಗ್ಬೇಕು. ಮಲೆ ಮಾದಿಗರ ಅಂಟಮ್ಮ ಅಂತಾರೆ, ಮಾದಿಗರ ಸಹಾಯಕ್ ಬಿಡ್ತಾರೆ. ಬಂದ್ಬಿಡೋಣ.